ವಿಡಿಯೋದಲ್ಲಿ ಆಷಾಢ ಶುಕ್ರವಾರದ 2ನೇ ವಾರ ಇವತ್ತು. ನಾನು ಪ್ರತಿ ಶುಕ್ರವಾರನೂ ಗಂಗಮ್ಮ ದೇವಸ್ಥಾನಕ್ಕೆ ಬರ್ತೀನಿ. ಇವತ್ತು ಆಷಾಢ ಶುಕ್ರವಾರದ 2ನೇ ವಾರ. ಪ್ರತಿ ವರ್ಷನೂ ಆಷಾಢ ಶುಕ್ರವಾರದ 2ನೇ ವಾರದ ದಿನ ಭಕ್ತಾದಿಗಳಿಂದನೇ ಹೂವಿನಿಂದ ಅಭಿಷೇಕವನ್ನು ಮಾಡಿಸ್ತಾರೆ ಗಂಗಮ್ಮ ದೇವಿಗೆ. ಈ ಥರ ಮೊದಲೇ ಬುಕ್ ಮಾಡ್ಕೊಂಡಿರಬೇಕು. ಆಮೇಲೆ ಆಷಾಢ ಶುಕ್ರವಾರದ 2ನೇ ವಾರದ ದಿನ ಈ ರೀತಿ ಅಭಿಷೇಕವನ್ನು ಮಾಡ್ತಾರೆ ಹೂವಿನಿಂದ. ಇದು ಪ್ರತಿ ವರ್ಷನೂ ಕೂಡ ನಡೀತಾ ಇರುತ್ತೆ. ಹೂವಿನಿಂದನೇ ಭಕ್ತಾದಿಗಳಿಂದ ಅಭಿಷೇಕವನ್ನು ಮಾಡಿಸ್ತಾರೆ. ಏನೇ ಹೇಳಿ ದೇವಸ್ಥಾನದ ಮಹಿಮೆ ಅಂತೂ ಅಪಾರ ಅಂತಲೇ ಹೇಳ್ಬೋದು. ನಾನು ನಂಬಿರುವಂಥ ಒಂದು ದೇವಿನಲ್ಲಿ ಈ ದೇವರು ಕೂಡ ಒಬ್ಬರು. ಈ ದಿನ ಆಷಾಢ ಶುಕ್ರವಾರದ 2ನೇ ವಾರ. ಈ ದಿನದ ಬಗ್ಗೆ ಮಾತಾಡಬೇಕು ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀರಾ, ಹಾಗೆ ವೈಭವ ಲಕ್ಷ್ಮಿ ವ್ರತ, ಹಾಗೆ ಉಪ್ಪಿನ ದೀಪಾರಾಧನೆ ಕೂಡ ಮಾಡ್ತಿರ್ತೀರಾ. ಇನ್ನು ರಾಹುಗಾಲದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪ ಹಚ್ತಾ ಇರ್ತೀರಾ. ಕೆಲವರು ಬೆಲ್ಲ ದೀಪಾರಾಧನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಸಾಕಷ್ಟು ವ್ರತಗಳನ್ನು ಹಿಡ್ದಿರ್ತೀರಾ ಈ ಆಷಾಢ ಮಾಸದಲ್ಲಿ. ಇನ್ನು ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಕೂಡ ಪೂಜೆ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು. ಬೆಳಗ್ಗೆ ಬೇಗ ಎದ್ಬಿಟ್ಟು ಬಾಗಿಲು ನೀರಾಕಿ ಸಗಣಿ ಸಾರಿಸ್ಬಿಟ್ಟು ಈ ರೀತಿ ನಾನು ರಂಗೋಲಿ ಬಿಟ್ಬಿಟ್ಟು 2 ಮಣ್ಣಿನ ದೀಪನ ಹಚ್ಚಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ ಇದ್ರ ಬಗ್ಗೆ. ಸಗಣಿ ಮೇಲೆ ಮಣ್ಣಿನ ದೀಪನ ಹಚ್ಚುವಂಥದ್ದು. ಈ ರೀತಿ ಹೊಸ್ಲು ಕೆಳಗಡೆ ಸಗಣಿ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂನ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣಿನ ದೀಪನ ರೆಡಿ ಮಾಡ್ಕೊಂಡಿರ್ತೀವಲ್ವಾ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕ್ಬಿಟ್ಟು 2 ಬತ್ತಿನ ಇಡಬೇಕಾಗುತ್ತೆ. ನಾನು ಕೂಡ ವೈಭವ ಲಕ್ಷ್ಮಿ ವ್ರತನೂ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಉಪ್ಪಿನ ದೀಪಾರಾಧನೆ ಕೂಡ ಮಾಡ್ತಾ ಇದ್ದೀನಿ. ಉಪ್ಪಿನ ದೀಪಾರಾಧನೆ ಮಾಡೋದಕ್ಕೋಸ್ಕರನೇ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಿದ್ದೀನಿ. ಅದೇ ರೀತಿನೇ ತುಳಸಿ ಕಟ್ಟೆಗೂ ಕೂಡ ಒಂದು ದೀಪನ ಹಚ್ಬಿಟ್ಟು ಪೂಜೆ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಈ ಪೂಜೆ ವ್ರತಗಳನ್ನು ಮಾಡೋದಕ್ಕೆ ಆಗಿರೋದಿಲ್ಲ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಮತ್ತು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ, ಮಾಡೋದಕ್ಕೆ ಆಗಿರೋದಿಲ್ಲ. ಇವ್ರಿಗೆಲ್ಲ 4 ಶುಕ್ರವಾರನೂ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ. ಆದರೆ ಒಂದೇ ಒಂದು ಶುಕ್ರವಾರ ಪೂಜೆ ಮಾಡಿದ್ರೂ ಕೂಡ ಸಾಕು, ನಿಮಗೆ ಆಷಾಢ ಲಕ್ಷ್ಮಿ ಪೂಜೆ ಮಾಡಿದಂಥ ಫಲ ಸಿಕ್ಕೇ ಸಿಗುತ್ತೆ. 1 ವಾರ ಮಿಸ್ ಆದರೂ ಪರವಾಗಿಲ್ಲ, ಇನ್ನು 2 ವಾರ ಇದೆಯಲ್ವಾ, ಆರಾಮ್ಸೆ ನೀವು ಮಾಡ್ಕೋಬೋದು. ದೀಪಾರಾಧನೆ ಎಲ್ಲ ನೀವು ಮಾಡ್ಕೋಬೋದು. ಇನ್ನು ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಕೋಬೋದು, ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಕೋಬೋದು. ನೀವು ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತೀರಾ ಅಂದಾಗೆಲ್ಲ ನೀವು ಕನಕದಾರ ಸ್ತೋತ್ರನ ತಪ್ಪದೇ ಹೇಳ್ಕೊಳ್ಳಿ. ಹಣದ ಸಮಸ್ಯೆಗೆ ಒಡವೆ ಏನಾದರೂ ಬಿಡಿಸ್ಬೇಕು ಅಂತ ಅಂದಾಗ ನೀವು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಕನಕದಾರ ಸ್ತೋತ್ರನ ಓದ್ತಾ ಬನ್ನಿ. ನಿಮಗೆ ಇದರ ಪವಾಡ ಗೊತ್ತಾಗುತ್ತೆ. 1 ವಾರ ನೀವು ಓದ್ಬಿಟ್ಟು ದೀಪಾರಾಧನೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ್ರೆ ಆಗೋದಿಲ್ಲ. ಪ್ರತಿ ಶುಕ್ರವಾರನೂ ನೀವು ಮಾಡ್ತಾ ಬನ್ನಿ, ಆವಾಗ ನಿಮಗೆ ಹಣದ ಸಮಸ್ಯೆಯಿಂದ ನಿವಾರಣೆ ಆಗುತ್ತೆ. ಉಪ್ಪಿನ ದೀಪಾರಾಧನೆ ಮಾಡ್ತೀರಾ ಅಂದಾಗ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದು ನನ್ನ ಅನುಭವದ ಮಾತು ಕೂಡ. ಈ ಆಷಾಢ ಮಾಸ ಅಂದ್ರೆ ವಿಶೇಷ. ಐಶ್ವರ್ಯ, ಸಂಪತ್ತು, ಸಮೃದ್ಧಿಗಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ. ಹಾಗೆ ಕುಟುಂಬದ ರಕ್ಷಣೆಗಾಗಿ ರಾಮದೇವತೆ, ಕುಲದೇವತೆ ಮತ್ತು ಮನೆ ದೇವ್ರನ್ನ ಪೂಜೆ ಮಾಡ್ತೀವಿ. ಅಂದರೆ ಈ ಆಷಾಢ ಮಾಸದಲ್ಲಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಡುವಂಥದ್ದು, ಹರಕೆ ತೀರಿಸೋವಂಥದ್ದು, ದೇವಿಯ ದರ್ಶನವನ್ನು ಮಾಡೋದು, ಇದೆಲ್ಲ ಕೂಡ ತುಂಬಾ ಉತ್ತಮ. ಇನ್ನು ಗ್ರಾಮ ದೇವತೆ ಅಂತ ಅಂದರೆ ಎಲ್ಲಿ ನಾವು ವಾಸ ಮಾಡ್ತಾ ಇರ್ತೀವೋ ಆ ಒಂದು ಜಾಗದ ಅಥವಾ ಆ ಊರಿನ ದೇವತೆಯನ್ನು ಆರಾಧನೆ ಮಾಡುವಂಥದ್ದು. ಈಗಾಗಲೇ ಹೇಳ್ದಂಗೆ ನಿಂಬೆ ಹಣ್ಣಿನ ದೀಪ ಹಚ್ಚುವಂಥದ್ದು 3ನೇ ಶುಕ್ರವಾರ ಅಥವಾ ಕೊನೆಯ ವಾರನೂ ಕೂಡ ನೀವು ಮಾಡ್ಕೋಬೋದು. ಯಾಕೆಂದರೆ ಆಷಾಢ ಮಾಸದಲ್ಲಿ ನಮಗೆ ಸಿಗೋವಂಥದ್ದೇ 4 ಶುಕ್ರವಾರ ಮಾತ್ರ. ಹಂಗಾಗಿ ಈ 4 ಶುಕ್ರವಾರದಲ್ಲಿ ಯಾವ ದಿನ ಆದ್ರೂ ಯಾವುದಾದ್ರೂ ಒಂದು ಶುಕ್ರವಾರ ದೇವಿಗೆ ಮಡ್ಲಕ್ಕಿ ಕೊಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು ತುಂಬಾನೇ ಉತ್ತಮ. ಎಲ್ಲ ಶಕ್ತಿ ದೇವತೆ ದೇವಸ್ಥಾನದಲ್ಲೂ ಕೂಡ ಈ ಆಷಾಢ ಶುಕ್ರವಾರದಲ್ಲಿ ತುಂಬಾ ವಿಶೇಷ ಪೂಜೆಗಳು ಇರುತ್ತೆ. ಈ ಒಂದು ಸಮಯದಲ್ಲಿ ಮನೆ ದೇವರನ್ನ ದರ್ಶನ ಮಾಡುವಂಥದ್ದು, ಹರಕೆಗಳನ್ನು ತೀರಿಸುವಂಥದ್ದು ಕೂಡ ತುಂಬಾನೇ ಉತ್ತಮ. ಈ ದಿನ ಶುಭ ಸಮಯನ ತಿಳ್ಕೊಳ್ಳೋಣ. ಆಷಾಢ ಮಾಸ ಶುಕ್ಲ ಪಕ್ಷ ಶುಕ್ರವಾರ ದಿನ ಈ ದಿನ ಬೆಳಗ್ಗೆ 9 ಗಂಟೆ 10 ನಿಮಿಷದಿಂದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ದಶಮಿ ತಿಥಿ ಇದೆ. ಬೆಳಗ್ಗೆ 9 ಗಂಟೆ 10 ನಿಮಿಷದ ತನಕ ದಶಮಿ ತಿಥಿ ಇರುತ್ತೆ. ಆಮೇಲೆ ಏಕಾದಶಿ ಪ್ರಾರಂಭ ಆಗುತ್ತೆ. ನಾಳೆ 25ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆ 40 ನಿಮಿಷದ ತನಕ ಇರುತ್ತೆ. ಅಂದರೆ ನಿಮಗೆ ಶುಕ್ರವಾರದ ಪೂಜೆನಲ್ಲೇ ಏಕಾದಶಿ ತಿಥಿ ಕೂಡ ಇರುತ್ತೆ. ಹಾಗಾಗಿ ಈ ದಿನ ತುಂಬಾನೇ ಶುಭ ದಿನ. ಈ ದಿನ ಜುಲೈ 24ನೇ ತಾರೀಕು ಅನುರಾಧ ನಕ್ಷತ್ರ ಇರುತ್ತೆ. ಮಧ್ಯಾಹ್ನ 1 ಗಂಟೆ 40 ನಿಮಿಷದ ತನಕ. ಆ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ತುಂಬಾನೇ ಒಳ್ಳೆಯ ದಿನ. ಇನ್ನು ಈ ದಿನ ನಿಂಬೆ ಹಣ್ಣಿನ ದೀಪ ಹಚ್ತೀರಾ ಅಂದರೆ ದೇವಸ್ಥಾನದಲ್ಲಿ ಮಾಡೋರು 10 ಗಂಟೆ 30 ನಿಮಿಷದಿಂದ 12 ಗಂಟೆ ತನಕ ನಿಂಬೆ ಹಣ್ಣಿನ ದೀಪನ ಹಚ್ಚುವಂಥದ್ದು. ಅಥವಾ ಅದಕ್ಕಿಂತ ಮೊದಲೇ ಕೂಡ ನೀವು ಹಚ್ಬೋದು. ಮತ್ತು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಹಚ್ಬೋದು.
ಇನ್ನು ನಾವು ಯಾವುದೇ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನನ್ನು ಸ್ಮರಣೆ ಮಾಡ್ಕೊಳ್ತಾ ನಾವು ಮಾಡಬೇಕಾಗುತ್ತೆ. ಇನ್ನು ಈ ದಿನದ ಲಕ್ಷ್ಮೀ ಪೂಜೆನಲ್ಲಿ ಏಕಾದಶಿಯ ತಿಥಿ ಇರುತ್ತೆ. ಹಾಗಾಗಿ ಸಂಜೆ ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡೋದು, ನಾರಾಯಣನ ಮಂತ್ರವನ್ನು ಜಪ ಮಾಡುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಹೇಳಿ ಜಪ ಮಾಡುವಂಥದ್ದು. ಇನ್ನು ಈ ದಿನ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದಂತೂ ತುಂಬಾ ಶ್ರೇಷ್ಠವಾದದ್ದು. ಆಷಾಢ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲೇ ಅಂತ ಅಲ್ಲ, ಪ್ರತಿ ಶುಕ್ರವಾರನೂ ನೀವು ಈ ಥರ ದೀಪಾರಾಧನೆ ಮಾಡ್ಕೊಳ್ಬೋದು. ಹಣದ ಸಮಸ್ಯೆ ಜಾಸ್ತಿ ಇದೆ ಅಂತ ಅಂದಾಗ, ಇಟ್ಟಿರೋ ಒಡವೆಗಳು ಮನೆಗೆ ಬರಬೇಕು ಅಂತ ಅಂದಾಗ ಪ್ರತಿ ಶುಕ್ರವಾರನೂ ನೀವು ಈ ರೀತಿ ದೀಪಾರಾಧನೆ ಮಾಡ್ತಾ ಬನ್ನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪಾರಾಧನೆ ಮಾಡಿಕೊಂಡ್ರೆ, ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಕನಕದಾರ ಸ್ತೋತ್ರನ ಓದ್ತಾ ಬನ್ನಿ. ಹಣದ ಸಮಸ್ಯೆಗೆ ತುಂಬಾ ಶಕ್ತಿಯುತವಾದ ದೀಪಾರಾಧನೆ ಅಂತಲೇ ಹೇಳ್ಬೋದು. ಇದು ನನ್ನ ಅನುಭವದ ಮಾತು ಕೂಡ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಯಾರಿಗೆಲ್ಲ ನಂಬಿಕೆ ವಿಶ್ವಾಸ ಇದೆಯೋ ಅವರೆಲ್ಲರೂ ಕೂಡ ಈ ದೀಪಾರಾಧನೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.